ಓಕೆ, ಈಗ ನಾವು ಎಕ್ಸಾಮಿನ ದೃಷ್ಟಿಯಿಂದ, ಪರೀಕ್ಷೆಯ ದೃಷ್ಟಿಯಿಂದ ಕೇವಲ ಈ ಪಾಠಗಳ ಪುನರಾವರ್ತನೆ ಅಥವಾ ರಿವಿಷನ್, ಕ್ವಿಕ್ ರಿವಿಷನನ್ನು ನೋಡ್ತಾ ಹೋಗೋಣ. ಈಗ ಭೂಗೋಳಶಾಸ್ತ್ರದ ಮೊದಲನೇ ಪಾಠವಾದಂಥ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳಿಂದ ಶುರು ಮಾಡ್ತಾ ಇದ್ದೇವೆ. ಸಿಂಧು ಎನ್ನುವಂಥ ಹೆಸರು, ಸಿಂಧು ನದಿಯ ಹೆಸರಿನಿಂದ ಸಿಂಧು ಇಂದು ಆಗ್ತಾ ಇಂಡಿಯಾ ಆಗಿದ್ದೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಭಾರತ ಎನ್ನುವಂಥ ಹೆಸರು ಹೆಂಗೆ ಬಂತು ಅಂದರೆ ಭರತ ಎನ್ನುವಂಥ ಚಕ್ರವರ್ತಿಯ ಹೆಸರಿನಿಂದ ಬಂತು ಅನ್ನುವಂಥ ಪ್ರತೀತಿ ಕೂಡ ಇದೆ. ಇನ್ನು ಭಾರತ ಭೂಮಿಯಲ್ಲಿ ಭಾರತ ಯಾವ ಜಾಗದಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಹೌದಾ, ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿ ಭಾರತ ಇದೆ. ಇನ್ನು ಭಾರತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋದಾದರೆ, ಎಷ್ಟನೇ ದೊಡ್ಡ ರಾಷ್ಟ್ರ, ಜಗತ್ತಿನ 7ನೇ ದೊಡ್ಡ ರಾಷ್ಟ್ರ. ಭಾರತದಲ್ಲಿ ಟೋಟಲ್ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇನ್ನು ಭಾರತ ಜಗತ್ತಿನ ಟೋಟಲ್ 2.4% ಭೂ ಪ್ರದೇಶವನ್ನು ಒಳಗೊಂಡಿದೆ. ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ ಹಾಗೂ ಉತ್ತರಾಖಂಡ್, ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ ಹಾಗೂ ಉತ್ತರಾಖಂಡ್ಗಳಿಗೆ ನಾವು 2 ರಾಜಧಾನಿಗಳನ್ನು ಹೊಂದಿದ್ದೇವೆ. 37 ಡಿಗ್ರಿ 6 ಮಿನಿಟ್ ಉತ್ತರ ಅಕ್ಷಾಂಶದಿಂದ 8 ಡಿಗ್ರಿ 4 ಮಿನಿಟ್ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ 7 ಮಿನಿಟ್ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ಮಿನಿಟ್ ಪೂರ್ವ ರೇಖಾಂಶದವರೆಗೆ ವಿಸ್ತೃತವಾಗಿದೆ. ಇನ್ನು ಭಾರತದ ಮೂಲಕ 2 ಪ್ರಮುಖವಾದಂಥ ಕಾಲ್ಪನಿಕ ರೇಖೆಗಳು ಹಾದೋಗುತ್ತೆ. ಆ 2 ರೇಖೆಗಳು ಯಾವ್ಯಾವುದಪ್ಪ ಅಂತಂದರೆ, ಇದು 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರಿತೇವೆ. ಇನ್ನೊಂದು 82.5 ಡಿಗ್ರಿ ಪೂರ್ವ ರೇಖಾಂಶ, ಇದನ್ನು ನಾವು ಭಾರತದ ಆದರ್ಶ ಕಾಲಮಾನ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಡಿಸೈಡ್ ಮಾಡುವಂಥ ಒಂದು ರೇಖೆಯಾಗಿದೆ. ಆಯಿತಾ. ಇನ್ನು ನೆಕ್ಸ್ಟ್ ಬರುವಂಥದ್ದು, ಭಾರತದ ಟೋಟಲ್ 7 ದೇಶಗಳೊಡನೆ ತನ್ನ ಭೂಗಡಿಯನ್ನು ಹಾಗೂ 2 ದೇಶಗಳೊಡನೆ ತನ್ನ ಜಲಗಡಿಯನ್ನು ಹೊಂದಿದೆ. ಯಾವ್ಯಾವುದಪ್ಪ ದೇಶಗಳು ಅಂತ ನೋಡೋದಾದರೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ ಹಾಗೂ ಮಯನ್ಮಾರ್ಗಳ ಜೊತೆಗೆ ಭಾರತ ತನ್ನ ಭೂಗಡಿಯನ್ನು ಹಾಗೂ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ನೊಂದಿಗೆ ತನ್ನ ಜಲಗಡಿಯನ್ನು ಹೊಂದಿದೆ. ಇನ್ನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರುವಂಥ ಒಂದು ಏನು ಭೂಗಡಿ ಇದೆ ಅದನ್ನು ನಾವು ರ್ಯಾಡ್ಕ್ಲಿಫ್ ರೇಖೆ ಅಂತ ಕರಿತೇವೆ. ಅದು ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾದ ನಡುವೆ ಇರುವಂಥ ರೇಖೆಯನ್ನು ನಾವು ಕರಿತೇವೆ. ಇನ್ನು ನೆಕ್ಸ್ಟ್ ಭಾರತದ ಪ್ರಾಕೃತಿಕ ಲಕ್ಷಣಗಳ ಕುರಿತಾಗಿ ನೋಡುವಂಥದ್ದಾದರೆ, ಭಾರತದಲ್ಲಿ ಟೋಟಲ್ 4 ಪ್ರಮುಖ ಪ್ರಾಕೃತಿಕ ಲಕ್ಷಣಗಳಾಗಿ ವಿಂಗಡಿಸಲಾಗಿದೆ ಭಾರತವನ್ನು. ಯಾವ್ಯಾವುದು? ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ ಹಾಗೂ ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು. ಹೌದಾ. ಸೊ ಟೋಟಲ್ 4. ಇನ್ನು ಮೊದಲು ಶುರುವಾಗುವಂಥದ್ದು ಉತ್ತರದ ಪರ್ವತಗಳು. ಸೊ ಉತ್ತರದ ಪರ್ವತ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಪಾಮೀರ್ ಗ್ರಂಥಿಯಿಂದ ಶುರುವಾಗಿ ಅರುಣಾಚಲ ಪ್ರದೇಶದವರೆಗೆ 2,500 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಹೌದಾ, 2,500 ಕಿಲೋಮೀಟರಷ್ಟು ಉದ್ದವಾಗಿದೆ. ಇದನ್ನು ನಾವು ಪ್ರಮುಖವಾಗಿ 3 ವಿಭಾಗಗಳಾಗಿ ವಿಂಗಡಿಸ್ಕೊಳ್ಬೋದು. ಒಂದು ಶಿವಾಲಿಕ್ ಬೆಟ್ಟ, ಇನ್ನೊಂದು ಹಿಮಾಚಲ ಅಥವಾ ಮಧ್ಯ ಹಿಮಾಲಯ, ಇನ್ನೊಂದು ಹಿಮಾದ್ರಿ ಅಥವಾ ಮಹಾ ಹಿಮಾಲಯ ಅಂತ ಕೂಡ ಇದನ್ನು ಕರೀತಾರೆ. ಮೊದಲನೇದು ಶಿವಾಲಿಕ್ ಬೆಟ್ಟಗಳು. ಸೊ ಶಿವಾಲಿಕ್ ಬೆಟ್ಟ ಅಂದ ತಕ್ಷಣ ನಿಮಗೆ ನೆನಪಾಗಿ ಇಟ್ಕೊಳ್ಬೇಕಾಗಿರುವಂಥದ್ದು 4 ಪಾಯಿಂಟು. ಒಂದು, ಇದು ಅತಿ ದಕ್ಷಿಣದಲ್ಲಿ ಇದೆ. ಹೌದಾ, ಇದು ಉತ್ತರ, ಇದು ದಕ್ಷಿಣ. ಸೊ ನಾವಿಲ್ಲಿ ಹಿಮಾಚಲ ಈ ಕಡೆ, ಹಿಮಾದ್ರಿ ಈ ಕಡೆ, ಹೊರ ಹಿಮಾಲಯ ಈ ಕಡೆ ಇದೆ ಅಂತಂದಮೇಲೆ ಇದು ಉತ್ತರಕ್ಕಿದೆ, ಇದು ದಕ್ಷಿಣದಲ್ಲಿದೆ. ಸೊ ಅತ್ಯಂತ ದಕ್ಷಿಣದಲ್ಲಿರೋದು ಶಿವಾಲಿಕ್. ಇದು ಅತಿ ಕಡಿಮೆ ಎತ್ತರವಾಗಿರುವಂಥ ಪರ್ವತ ಶ್ರೇಣಿ. ಈ ಶಿವಾಲಿಕ್ ಬೆಟ್ಟಗಳನ್ನು ಇಲ್ಲಿ ಕಂಡುಬರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಫೀಚರ್, ಲಕ್ಷಣ ಏನಂತಂದರೆ ಡೂನ್ಗಳು. ಅಂದರೆ ಡೂನ್ ಅಂದರೆ ಏನು? ಸಮತಟ್ಟಾದಂಥ ಕಿರಿದಾದ ಮೈದಾನ ಪ್ರದೇಶಗಳಿವೆ ಈ ಶಿವಾಲಿಕ್ ಬೆಟ್ಟದ ಹತ್ರ. ಅದನ್ನು ನಾವು ಡೂನ್ಗಳು ಅಂತ ಕರಿತೇವೆ. ಈ ಶಿವಾಲಿಕ್ಗಳಿಗೆ ಪಾದ ಬೆಟ್ಟಗಳು ಅಂತ ಕೂಡ ಕರಿತೇವೆ. ಹಿಮಾಚಲ್ ಏನಿದೆ, ಇದು ಸಮಾಂತರ ಪರ್ವತ ಶ್ರೇಣಿಗಳಿಂದ, ಹಿಮಾಚಲ್ ಅಥವಾ ಮಧ್ಯ ಹಿಮಾಲಯ ಅಂತ ನಾವೇನು ಕರಿತೇವೆ, ಇದು ಸಮಾಂತರ ಪರ್ವತ ಶ್ರೇಣಿಗಳಿಂದ ಆಗಿದೆ. ಉದಾಹರಣೆಗೆ ಪೀರ್ ಪಂಜಾಲ್, ನಾಗ್ ತಿಬ್ಬಾ, ಮಸೂರಿ ಎನ್ನುವ ಮಹಾಭಾರತ ಶ್ರೇಣಿ, ಹೀಗೆ ತುಂಬ ವಿಭಿನ್ನವಾದಂಥ ಶ್ರೇಣಿಗಳು, ಬೇರೆ ಬೇರೆ ಶ್ರೇಣಿಗಳಿಂದ ಆಗಿದೆ. ನಾವು ಶಿವಾಲಿಕ್ಕಲ್ಲಿ ಹೇಗೆ ಡೂನ್ಗಳಂತ ನೋಡಿದ್ವಿ, ಅದೇ ರೀತಿಯಲ್ಲಿ ಅಥವಾ ಹಿಮಾಚಲ್ ಅಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದಂಥ ಭೂಲಕ್ಷಣ ಯಾವುದು ಅಂತ ಕೇಳಿದ್ರೆ ಕಣಿವೆಗಳು. ಇನ್ನು ಮಹಾ ಹಿಮಾಲಯ ಅಥವಾ ಗ್ರೇಟರ್ ಹಿಮಾಲಯವನ್ನು ನಾವು ನೋಡೋದಾದರೆ ಇದರದ್ದು ಗುಣಲಕ್ಷಣಗಳು ಏನಪ್ಪ? ಇದು ಅತೀ ಎತ್ತರವಾಗಿದೆ. ಹೌದು, ತುಂಬ ಎತ್ತರವಾಗಿದೆ. ಆಮೇಲೆ ಇವು 3ಗಳ ಪೈಕಿ ಫಸ್ಟ್ ಟೈಮ್ ನಿರ್ಮಿತವಾಗಿದ್ದು ಯಾವುದು, ಮೊದಲು ನಿರ್ಮಿತವಾಗಿದ್ದು ಯಾವುದು ಅಂತಂದರೆ ಅದನ್ನು ಹಿಮಾದ್ರಿ ಅಥವಾ ಮಹಾ ಹಿಮಾಲಯ. ಆಮೇಲೆ ಇದನ್ನು ಹಿಮಾದ್ರಿ ಅಂತ ಯಾಕೆ ಕರಿತೇವೆ? ಯಾಕಂದರೆ ಇದು ಸಂಪೂರ್ಣವಾಗಿ ಹಿಮದಿಂದನೇ ಆವೃತವಾಗಿರುತ್ತೆ ಯಾವಾಗಲೂ ಸದಾ. ಅದಕ್ಕಾಗಿ ಇದನ್ನು ನಾವು ಹಿಮಾದ್ರಿ ಅಂತ ಕರಿತೇವೆ. ಇಲ್ಲಿ ಅತಿ ಎತ್ತರದ ಶಿಖರಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ ಜಗತ್ತಿನ ಅತ್ಯಂತ ಎತ್ತರವಾದಂಥ ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ಅಲ್ವಾ. ಅದು
ಟಿಬೆಟ್ ಮತ್ತು ನೇಪಾಳದ ಗಡಿಯಲ್ಲಿ ಹಿಮಾದ್ರಿಯಲ್ಲೇ ಬರೋದು, ಹಿಮಾದ್ರಿ ಅಥವಾ ಮಹಾ ಹಿಮಾಲಯದಲ್ಲೇ ಬರೋದು. ಆಯಿತಾ, ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ ಈಗ ಶಿವಾಲಿಕ್ಕಲ್ಲಿ ಡೂನ್ಗಳನ್ನು ನೋಡಿದ್ವಿ, ಹಿಮಾಚಲದಲ್ಲಿ ಕಣಿವೆಗಳನ್ನು ನೋಡಿದ್ವಿ. ಅದೇ ರೀತಿಯಾಗಿ ಹಿಮಾದ್ರಿ ಅಥವಾ ಮಹಾ ಹಿಮಾಲಯದಲ್ಲಿ ಕಂಡುಬರುವಂಥ ಪ್ರಮುಖ ಭೂಲಕ್ಷಣ ಯಾವುದಪ್ಪ ಅಂತಂತಂದರೆ ಅದು ಹಿಮನದಿಗಳು ಹಾಗೂ ಕಣಿವೆ ಮಾರ್ಗಗಳು. ಗಂಗೋತ್ರಿ ಹಿಮನದಿಯಿಂದ ಗಂಗಾ ನದಿ ಹುಟ್ಟು ಬರುತ್ತೆ, ಆ ಥರ. ಇನ್ನು ಕಣಿವೆ ಮಾರ್ಗ ಇಲ್ಲಿ ಹಿಮಾಚಲದಲ್ಲಿ ಕಣಿವೆ ಪ್ರದೇಶಗಳು, ಕಣಿವೆ ಊರುಗಳಿಗೆ ಪ್ರಸಿದ್ಧವಾಗಿದ್ದರೆ ಕಣಿವೆ ಮಾರ್ಗಗಳಿಗೆ ಪ್ರಸಿದ್ಧವಾಗಿರುವಂಥದ್ದು ಯಾವುದು ಕೇಳಿದ್ರೆ ಹಿಮಾದ್ರಿ. ಆಯಿತಾ, ಇನ್ನು ಬರುವಂಥದ್ದು ಹೊರ ಹಿಮಾಲಯ ಅಂತಂದರೆ ಏನು? ಈ ಪಾರ್ಟ್ ಏನಿದೆ ಇದನ್ನು ನಾವು ಹೊರ ಹಿಮಾಲಯ ಅಂತ ಕರಿತೇವೆ. ಇದರಲ್ಲಿ ಕಾರಾಕೋರಂ ರೇಂಜ್, ಕೈಲಾಸ ಪರ್ವತ ಅಂತ ನಾವೇನೆಲ್ಲ ಹೇಳ್ತೀವಲ್ವ, ಅವೆಲ್ಲ ಯಾವ ಒಂದು ಪ್ರಮುಖ ಪರ್ವತದ ಭಾಗ ಅಂತ ಕೇಳಿದ್ರೆ ಹೊರ ಹಿಮಾಲಯ ಅಥವಾ ಟ್ರಾನ್ಸ್ ಹಿಮಾಲಯದ ಒಂದು ಭಾಗ. ಭಾರತದ ಅತಿ ಎತ್ತರವಾದಂಥ ಪರ್ವತ ಶಿಖರ ಯಾವುದು ಅಂತಂದರೆ ಅದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ವಲಯದಲ್ಲಿ ಬರುತ್ತೆ. ಸೊ ಹೊರ ಹಿಮಾಲಯದ ಕಾರಾಕೋರಂ ಶ್ರೇಣಿಯಲ್ಲಿ ಭಾರತದ ಅತಿ ಎತ್ತರವಾದಂಥ ಶಿಖರವಾದಂಥ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಪರ್ವತ ಶಿಖರಗಳು ಕಂಡುಬರುತ್ತೆ. ಇನ್ನು ಇದೇ ಹೊರ ಹಿಮಾಲಯದಲ್ಲಿ ಲಡಾಖ್ ಪ್ರಸ್ಥಭೂಮಿ, ಸೊ ಈ ಲಡಾಖ್ ಪ್ರಸ್ಥಭೂಮಿ ಕೂಡ ಹೊರ ಹಿಮಾಲಯದ ಒಂದು ಭಾಗ. ಇಲ್ಲಿಗೆ ನಮ್ಮದು ಮೊದಲನೇ ಪ್ರಾಕೃತಿಕ ವಿಭಾಗವಾದಂಥ ಉತ್ತರದ ಹಿಮಾಲಯಗಳು ಮುಗಿದವು. ಇನ್ನು ಉತ್ತರದ ಹಿಮಾಲಯದ ಒಂದು ಮಹತ್ವವನ್ನು ನೋಡೋದಾದರೆ, ಒಂದು ರಕ್ಷಣೆ, ಇದು ಭಾರತಕ್ಕೆ ರಕ್ಷಣೆಯನ್ನು, ಯಾರಿಂದ ಆಕ್ರಮಣಕಾರಿಗಳಿಂದ ಕೂಡ ರಕ್ಷಣೆ ಹಾಗೂ ಉತ್ತರ ಏಷ್ಯಾದಿಂದ ಬೀಸಿ ಬರುವಂಥ ಶೀತಗಾಳಿಯಿಂದ ಕೂಡ ರಕ್ಷಣೆಯನ್ನು ಒದಗಿಸುತ್ತೆ. ಆಮೇಲೆ ಇದು ತುಂಬ ನದಿಗಳ ಉಗಮ ಸ್ಥಾನ. ನಾವು ನೋಡಿದ್ವಿ ಹಿಮಾದ್ರಿಯಲ್ಲಿ ತುಂಬ ಹಿಮನದಿಗಳಿವೆ ಅಂತ. ಆ ಹಿಮನದಿಗಳು ಕರಗಿ ನೀರಾಗಿ ಹರಿಯೋದನ್ನು ನಾವು ನದಿ ಅಂತ ಕರಿತೇವಲ್ವ. ಈ ಅನೇಕ ನದಿಗಳು ಹುಟ್ಟೋದು ಎಲ್ಲಿಂದ ಅಂತಂದರೆ ಹಿಮಾಲಯದಿಂದ. ಸೊ ನದಿಗಳ ಉಗಮ ಸ್ಥಾನ ಕೂಡ ಹೌದು. ನದಿ ಹರಿದು ಬರ್ತಾ ಇದೆ ಅಂದರೆ ಆಬ್ವಿಯಸ್ಲಿ ನಾವು ಅದನ್ನು ಜಲವಿದ್ಯುತ್ ಶಕ್ತಿಯಾಗಿ ಕೂಡ ವಿದ್ಯುತ್ ಉತ್ಪಾದನೆಗೆ ಕೂಡ ಅದನ್ನು ಬಳಸ್ಕೋಬಹುದು. ಇನ್ನು ಈ ನದಿ ಹರಿದು ಬರಬೇಕಾದ್ರೆ ತರುವಂಥ ಒಂದು ಏನು ಮಣ್ಣಿದೆ, ಆ ಮಣ್ಣಿನ ಸಂಚಯನದಿಂದಲೇ ವಿಶಾಲವಾದ ಮೈದಾನಗಳು ನಿರ್ಮಿತವಾಗಿದೆ. ಈಗ ನಾವು ನೆಕ್ಸ್ಟ್ ಓದ್ತೀವಲ್ವ, ಉತ್ತರದ ಮೈದಾನ ಅಂತ ಏನು ಓದ್ತೀವಿ, ಅದು ಕೂಡ ಈ ಹಿಮಾಲಯದಿಂದ ಹರಿದು ಬರುವಂಥ ನದಿಗಳು ಹೊತ್ತು ತಂದ ಮಣ್ಣಿನ ಸಂಚಯನದಿಂದಾಗಿ ಆಗಿರುವಂಥದ್ದು. ಇನ್ನು ಹಿಮಾಲಯದಲ್ಲಿ ಅನೇಕ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಕೂಡ ಆಶ್ರಯ ತಾಣ ಆಗಿದೆ. ಆಮೇಲೆ ಅನೇಕ ಖನಿಜ ಸಂಪನ್ಮೂಲಗಳಿವೆ. ಹಾಗೂ ನೋಡಿ, ಹಿಮಾಲಯ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಅಲ್ಲಿ ಒಬ್ವಿಯಸ್ಲಿ ಟೂರಿಸಮ್ ನೆನಪಾಗುತ್ತಲ್ವ, ಪ್ರವಾಸಕ್ಕೆ ಹೋಗೋದು, ಟ್ರಿಪ್ಗೆ ಹೋಗೋದು ನೆನಪಾಗುತ್ತೆ. ಸೊ ಪ್ರವಾಸೋದ್ಯಮ. ಇನ್ನು ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ತುಂಬ ಧಾರ್ಮಿಕ ಕ್ಷೇತ್ರಗಳಿಗೆ ಈ ಕೇದಾರ್ನಾಥ್, ಬದ್ರಿನಾಥ್ ಅಂತೆಲ್ಲ ಕೇಳಿರ್ತೀವಲ್ವ ನಾವು, ಆ ಧಾರ್ಮಿಕ ಕೇಂದ್ರಗಳಿಗೆ ಕೂಡ ತುಂಬ ಪ್ರಸಿದ್ಧವಾದಂಥ ಪ್ರದೇಶ ಈ ಹಿಮಾಲಯ ಪರ್ವತ ಶ್ರೇಣಿಗಳು. ಇನ್ನು ಉತ್ತರದ ಮಹಾಮೈದಾನವನ್ನು ನೋಡೋಣ. ಸೊ ಉತ್ತರದ ಮಹಾಮೈದಾನವನ್ನು ನಾವು ಸಟ್ಲೆಜ್ ಗಂಗಾ ಮೈದಾನ ಅಂತ ಕೂಡ ಕರಿತೇವೆ. ಇದು ಆಮೇಲೆ ಇನ್ನೊಂದು, ನೀವು ಈ ಪ್ರತಿಯೊಂದು ಪ್ರಾಕೃತಿಕ ಲಕ್ಷಣಗಳಲ್ಲೂ ಪಾಯಿಂಟ್ಸ್ನ ಬರೀಬೇಕಾಗುತ್ತಲ್ಲ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಬೇಡಿ, ಅದು ಎಲ್ಲಿದೆ ಅಥವಾ ಅದರ ಆ ಕಡೆ ಈ ಕಡೆ ಏನಿದೆ ಅಂತ ನೀವು ಹೇಳಿದ್ರೆ ಒಂದು ಪಾಯಿಂಟ್ ಆಗೋಯ್ತು ಅಲ್ಲಿ. ಹಾಗಾದರೆ ಉತ್ತರದ ಮೈದಾನ ಎಲ್ಲಿದೆ? ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿ ಮಧ್ಯದಲ್ಲಿದೆ, ಅಲ್ಲಿ ಒಂದು ಪಾಯಿಂಟ್ ಆಯಿತು, ಹೌದಾ? ಆಮೇಲೆ ಸಿಂಧೂ ನದಿ ಮೈದಾನ ಮತ್ತು ಬ್ರಹ್ಮಪುತ್ರ ನದಿ ಮೈದಾನದ ನಡುವೆ ಇದೆ. ಸೊ ಸಿಂಧೂ ನದಿ ಹೆಂಗಿದೆ ಭಾರತದಲ್ಲಿ? ಇದು ಸಿಂಧೂ ನದಿ, ಇಲ್ಲಿಂದ ಈ ಥರ ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಸೊ ಸಿಂಧು ಮತ್ತು ಬ್ರಹ್ಮಪುತ್ರ ನದಿಯ ನಡುವೆ ಇರುವಂಥ ಪ್ರದೇಶವೇ ಉತ್ತರದ ಮೈದಾನ. ಆಯಿತಾ? ಆಮೇಲೆ ಬಹುತೇಕ ಸಮತಟ್ಟಾದ ಸಂಚಯನ ಮೈದಾನ. ಸಂಚಯನ ಅಂದರೆ ನಾನು ಹೇಳಿದ್ದೀನಿ ಆಲ್ರೆಡಿ, ನದಿಗಳು ಹೊತ್ತು ತಂದಂಥ ಮಣ್ಣು ಡೆಪಾಸಿಟ್ ಆಗಿ ಸಂಚಯನಗೊಂಡು ಉಂಟಾದಂಥ ಮೈದಾನ ಇದು ಅಂತ. ಸೊ ಇಲ್ಲಿಗೆ ಉತ್ತರದ ಮೈದಾನದ ಪ್ರಮುಖ ಲಕ್ಷಣಗಳು ಮುಗಿದ್ವು. ಅದರಲ್ಲಿ ನಿಮಗಿದು ತಿಳಿದಲ್ಲಿ ಬಾಕ್ಸಲ್ಲಿ ನಿಮಗೆ ಒಂದಿಷ್ಟು ಕೊಟ್ಟಿದ್ದಾರೆ, ಭಂಗರ್, ಖಾದರ್, ಬಾಬರ್ ಅಂತ. ಇದು ನೆನ್ಪಿಟ್ಕೊಳ್ಳಿ. ಬಬರ್ ಅನ್ನೋದೇನಿದೆ ಅಲ್ಲ, ಇದು ದೊಡ್ಡ ದೊಡ್ಡ ಕಲ್ಲುಗಳ ಸಂಚಯನ ಇದೆಯಲ್ಲ, ಅದನ್ನು ಬಬರ್ ಅಂತ ಕರಿತೇವೆ. ಭಂಗರ್ ಅನ್ನೋದು ಹಳೆಯ ಮೆಕ್ಕಲು ಮಣ್ಣು, ಖಾದರ್ ಎನ್ನುವಂಥದ್ದು ಹೊಸ ಮೆಕ್ಕಲು ಮಣ್ಣು. ಆಯಿತಾ? ಸೊ ಬಬರ್ ಮತ್ತು ಭಂಗರ್ ನಡುವೆ ಕನ್ಫ್ಯೂಸ್ ಆಗಬೇಡಿ. ಬಬರ್ ಕಲ್ಲು, ಬಂಡೆ ಕಲ್ಲು, ಈ ಥರ ಏನಾದ್ರು ನೆನ್ಪಿಟ್ಕೊಳ್ಳಿ. ಬಬರ್. ಭಂಗರ್ ಅನ್ನುವಂಥದ್ದು ಹಳೆ ಮೆಕ್ಕಲು ಮಣ್ಣು. ಆಯಿತಾ? ಇನ್ನು ಮೂರನೇ ಪ್ರಾಕೃತಿಕ ಲಕ್ಷಣ ಪರ್ಯಾಯ ಪ್ರಸ್ಥಭೂಮಿ. ಈಗ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾದಂಥ ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳನ್ನಷ್ಟೇ ನೋಡ್ತಾ ಹೋಗೋಣ. ಸೊ ಅತಿ ಪುರಾತನ ಗೊಂಡ್ವಾನ ಭೂರಾಶಿಯ ಭಾಗ, ಇದು ಅತಿ ಪುರಾತನ ಭಾಗ. ಈ ಎಂಟೈರ್ ಭಾರತದಲ್ಲಿ ಅತಿ ಹಳೆಯ ಭಾಗ ಯಾವುದು ಅಂತ ಕೇಳಿದ್ರೆ ಈ ಪ್ರಸ್ಥಭೂಮಿ ಪಾರ್ಟ್ ಏನಿದೆಯಲ್ಲ, ಇದು ಎಲ್ಲರಿಗಿಂತ ಮೊದಲು ಕ್ರಿಯೇಟ್ ಆದಂಥ ಪಾರ್ಟ್. ಇನ್ನು ಇದು ಗೊಂಡ್ವಾನ ಭೂರಾಶಿಯ ಭಾಗ. ಇದರದ್ದು ಕುರಿತಾದಂಥ ಹೆಚ್ಚಿನ ಮಾಹಿತಿಯನ್ನು ನೀವು ಮುಂದಿನ ತರಗತಿಗಳಲ್ಲಿ ಓದಬಹುದು. ಸೊ ಈಗ ನೆಕ್ಸ್ಟ್ ಇದು ನಾವು ಮುಂಚೆ ಹೇಳ್ದಂಗೆ ಪ್ರತಿಯೊಂದು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಪಾಯಿಂಟ್, ಈಸಿ ಪಾಯಿಂಟ್ ಏನಪ್ಪ ಅಂದರೆ ಅದರ ಅಕ್ಕಪಕ್ಕ ಏನಿದೆ ಅಂತ ಹೇಳಿ ಮುಗಿಸ್ಬಿಡಿ ಅಷ್ಟೇ ಅಲ್ವಾ. ಹಾಗಾದರೆ ಮೈದಾನ ಉತ್ತರದಲ್ಲಿ ಏನಿದೆ?
ಈ ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದಲ್ಲಿ ಏನಿದೆ ನಾವು ನೋಡಿದ್ವಿ, ಮಹಾ ಮೈದಾನ ಇದೆ. ಇನ್ನು ಈ ಕಡೆ ದಕ್ಷಿಣದಲ್ಲಿ ಏನಿದೆ, ದಕ್ಷಿಣದಲ್ಲಿ ಇದು ಯಾವುದು, ಹಿಂದೂ ಮಹಾಸಾಗರ. ಸೊ ಉತ್ತರದಲ್ಲಿ ಮಹಾ ಮೈದಾನದಿಂದ ಹಿಂದೂ ಮಹಾಸಾಗರದವರೆಗೂ ಕೂಡ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ವಿಸ್ತೃತವಾಗಿದೆ. ಆಮೇಲೆ ಇದ್ರದ್ದು ಮೇರೆಗಳೇನು, ಮೇರೆ ಅಂದರೆ ಎಲ್ಲಿಂದ ಉತ್ತರದಲ್ಲಿ ಏನಿದೆ, ಪಶ್ಚಿಮದಲ್ಲಿ, ದಕ್ಷಿಣ, ಪೂರ್ವದಲ್ಲಿ ಎಲ್ಲ ಏನೇನಿದೆ ಅಂತ ನೋಡೋದಾದರೆ, ಉತ್ತರದಲ್ಲಿ ಅರಾವಳಿ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ, ಪೂರ್ವದಲ್ಲಿ ರಾಜಮಹಲ್ ಬೆಟ್ಟ. ಸೊ ಅರಾವಳಿ, ಪಶ್ಚಿಮ ಘಟ್ಟ, ಕನ್ಯಾಕುಮಾರಿ, ರಾಜಮಹಲ್ ಬೆಟ್ಟದಿಂದ ಸುತ್ತುವರೆದಂತಹ ಒಂದು ಪ್ರದೇಶ. ಇಲ್ಲಿಗೆ 2ನೇ ಪಾಯಿಂಟ್ ಮುಗೀತು. ಇನ್ನು ಆಕಾರ, ಇದು ಯಾವ ಆಕಾರದಲ್ಲಿದೆ ಅಂತ ನೋಡೋದಾದರೆ ತ್ರಿಕೋನಾಕಾರದಲ್ಲಿದೆ ಅಲ್ವಾ. ತ್ರಿಕೋನಾಕಾರ, ಉತ್ತರದಲ್ಲಿ ಅಗಲವಾಗಿ, ದಕ್ಷಿಣದಲ್ಲಿ ಚಿಕ್ಕದಾಗಿ ಇರುವಂಥ ಒಂದು ಭಾಗ. ಇದು ಮ್ಯಾಕ್ಸಿಮಮ್ ಅಗಲ ಎಷ್ಟಿದೆ, 1400 ಕಿಲೋಮೀಟರ್ ಅಗಲದವರೆಗೂ ಕೂಡ ಇದು ಇದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಈ ಪ್ರಸ್ಥಭೂಮಿಯನ್ನು, ಪರ್ಯಾಯ ಪ್ರಸ್ಥಭೂಮಿಯನ್ನು 2 ವಿಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಕೇಂದ್ರ ಪ್ರಸ್ಥಭೂಮಿ, ಇನ್ನೊಂದು ದಖನ್ ಪ್ರಸ್ಥಭೂಮಿ. ಇದು ಕೇಂದ್ರ ಪ್ರಸ್ಥಭೂಮಿ ಹಾಗೂ ಈ ಪಾರ್ಟ್ ಏನಿದೆಯಲ್ಲ ಇದು ದಖನ್ ಪ್ರಸ್ಥಭೂಮಿ. ಈ ಕೇಂದ್ರ ಪ್ರಸ್ಥಭೂಮಿಯಲ್ಲೂ ಕೂಡ ಚಿಕ್ಕದಾಗಿ ಇನ್ನೂ ಬೇರೆ ಬೇರೆ ಪ್ರಸ್ಥಭೂಮಿಗಳಿವೆ. ಆದರೆ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವಂಥ ಪ್ರಮುಖವಾದಂಥ 2 ಪ್ರಸ್ಥಭೂಮಿಯ ಹೆಸರು ಏನಂದರೆ ಮಾಳ್ವಾ ಪ್ರಸ್ಥಭೂಮಿ ಹಾಗೂ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಬಗ್ಗೆ ಕೊಟ್ಟಿದ್ದಾರೆ. ಈ ಕೇಂದ್ರ ಪ್ರಸ್ಥಭೂಮಿಯಲ್ಲಿ ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದೆ. ಆಮೇಲೆ ಹಾಗೆ ವಿಂಧ್ಯ ಪರ್ವತ, ಸತ್ಪುರ ಪರ್ವತಗಳು ಇವೆ. ವಿಂಧ್ಯ ಮತ್ತು ಸತ್ಪುರದ ನಡುವೆ ನರ್ಮದಾ ನದಿ, ತಾಪಿ ನದಿ ಹರಿಯುತ್ತೆ. ಇಲ್ಲಿಗೆ ನಿಮ್ಮದು ಕೇಂದ್ರ ಪ್ರಸ್ಥಭೂಮಿಯ ಒಂದಿಷ್ಟು ಪಾಯಿಂಟ್ಗಳು ಮುಗಿದವು. ಇನ್ನು ದಖನ್ ಪ್ರಸ್ಥಭೂಮಿ ಇದೇನಿದೆಲ್ಲ, ಇದನ್ನು ನಾವು ದಖನ್ ಪ್ರಸ್ಥಭೂಮಿ ಅಂತ ಕರಿತೇವೆ. ಈ ದಖನ್ ಪ್ರಸ್ಥಭೂಮಿಯ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೇನೆಂದರೆ, ಇಲ್ಲಿ ಮಹಾದೇವ ಬೆಟ್ಟ, ಮೈಕಲಾ ಶ್ರೇಣಿ, ಹಾಗೆ ತುಂಬ ಪರ್ವತ ಶ್ರೇಣಿಗಳಿವೆ. ಅದರ ಜೊತೆಗೆ ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು ಕೂಡ ದಖನ್ ಪ್ರಸ್ಥಭೂಮಿಯದ್ದೇ ಒಂದು ಭಾಗ. ಈಗ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಅಂತ ಇದ್ದಂಗೆ ನಿಮಗೆ ಎಕ್ಸಾಮಲ್ಲಿ ಈಗಾಗಲೇ ಆಲ್ರೆಡಿ ಪ್ರಿಪರೇಟರಿಗಳೆಲ್ಲ ನೋಟ್ಸ್ ಎಲ್ಲ ಓದಿರ್ತೀರ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟದ ವ್ಯತ್ಯಾಸಗಳು ಏನೇನಪ್ಪ. ಪಶ್ಚಿಮ ಘಟ್ಟ ಏನಿದೆ ನಿರಂತರವಾಗಿದೆ. ಪೂರ್ವ ಘಟ್ಟ ನದಿ ಕಣಿವೆಗಳಿಂದಾಗಿ ಅಲ್ಲಲ್ಲಿ ಕಡಿತವಾಗಿದೆ. ನೋಡಿ, ಇದು ನಿರಂತರವಾಗಿದೆ. ಅದೇ ಇದು ನದಿ ಹರಿಯುತ್ತಲ್ವ, ಹಾಗಾಗಿ ಹಿಂಗೆ ಅಲ್ಲಲ್ಲಿ ಕಡಿದಾಗಿದೆ. ಆಮೇಲೆ ಇದು ಅತಿ ಎತ್ತರವಾಗಿದೆ, ಇದು ಕಡಿಮೆ ಎತ್ತರವಾಗಿದೆ. ಇದ್ರದ್ದು ಎತ್ತರವಾದಂಥ ಶಿಖರ ಯಾವುದಕ್ಕೆ ಅಂದರೆ ಅನೈಮುಡಿ. ಪೂರ್ವಘಟ್ಟದ ಎತ್ತರ ಶಿಖರ ಯಾವುದಕ್ಕೆ ಅಂದರೆ ಅಮರ್ಕೊಂಡ ಮತ್ತು ಮಹೇಂದ್ರಗಿರಿ. ಹಾಗಾದರೆ ಇದ್ರ ಪ್ರಾಮುಖ್ಯತೆ ಏನು? ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಕೇಳಿದ್ರೆ ಖನಿಜ ಸಂಪನ್ಮೂಲಗಳು, ಜಲಪಾತ ಹಾಗೂ ಜಲವಿದ್ಯುತ್ ಉತ್ಪಾದನೆಗಳಿಗೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಇನ್ನು ಕರಾವಳಿ ಮೈದಾನಗಳನ್ನು ನೋಡೋಣ. ಸೊ ಕರಾವಳಿ ಮೈದಾನ, ಫಸ್ಟ್ ಎಲ್ಲಿಂದ ಎಲ್ಲಿವರೆಗೆ, ಗುಜರಾತ್ನಿಂದ ಶುರುವಾಗಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಕರಾವಳಿ ಮೈದಾನವನ್ನು ಹೇಳ್ತೇವೆ. ಇದನ್ನು 2 ಭಾಗಗಳಾಗಿ ವಿಂಗಡಿಸ್ಬೋದು. ಒಂದು ಪಶ್ಚಿಮ ಕರಾವಳಿ, ಇನ್ನೊಂದು ಪೂರ್ವ ಕರಾವಳಿ. ಈಗ ಪಶ್ಚಿಮ ಕರಾವಳಿಯಲ್ಲಿ 4 ಪಾಯಿಂಟ್ ನೋಡೋಣ. ಪಶ್ಚಿಮ ಕರಾವಳಿ ಎಲ್ಲಿಂದ ಎಲ್ಲಿವರೆಗಿದೆ? ಗುಜರಾತ್ನಿಂದ ಕನ್ಯಾಕುಮಾರಿವರೆಗಿದೆ. ಯಾವ್ಯಾವುದರ ನಡುವೆ ಇದೆ? ಪಶ್ಚಿಮ ಘಟ್ಟ ಹಾಗೂ ಅರಬ್ಬಿ ಸಮುದ್ರದ ನಡುವೆ ಇದೆ. ಇನ್ನು ಇದನ್ನು ಏನೇನು ಹೆಸರಿಂದ ಕರೀತಾರೆ? ಗುಜರಾತ್ನಲ್ಲಿ ಗುಜರಾತ್ ತೀರ ಅಂತಾರೆ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ತೀರ, ಕರ್ನಾಟಕದಲ್ಲಿ ಕೆನರಾ ತೀರ ಹಾಗೂ ಕೇರಳದಲ್ಲಿ ಮಲಬಾರ್ ತೀರ ಅಂತ ಕರಿತೇವೆ. ಇದು ಪಶ್ಚಿಮ ಕರಾವಳಿ ಯಾವುದಕ್ಕೆ ತುಂಬ ಹೆಸರುವಾಸಿಯಾಗಿದೆ ಕೇಳಿದ್ರೆ ಬಂದರುಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಅಲ್ವಾ. ಸೊ ಈಗ ಪೂರ್ವ ಕರಾವಳಿ ಬಗ್ಗೆ ನೋಡೋಣ. ಪೂರ್ವ ಕರಾವಳಿ ಎಲ್ಲಿಂದ ಎಲ್ಲಿವರೆಗೆ? ಆಬ್ವಿಯಸ್ಲಿ ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿಯವರೆಗೂ ಪೂರ್ವ ಕರಾವಳಿ ಇದೆ. ಇದನ್ನು ಯಾವ್ಯಾವುದೆಲ್ಲ ಹೆಸರಿನಿಂದ ಕರೀತಾರೆ? ಕೋರಮಂಡಲ ತೀರ ಅಥವಾ ಉತ್ಕಲ ತೀರ ಎನ್ನುವಂಥ ಹೆಸರಿನಿಂದ ಕರೀತಾರೆ. 2ನೇ ಪಾಯಿಂಟ್, ಇದು ಯಾವ್ಯಾವುದರ ನಡುವೆ ಇದೆ? ಪೂರ್ವ ಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಇದೆ. ಹಾಗೆ 4ನೇ ಪಾಯಿಂಟ್, ಇದು ಯಾವುದಕ್ಕೆಲ್ಲ ಹೆಸರುವಾಸಿಯಾಗಿದೆ ಕೇಳಿದ್ರೆ ಇದು ಹೆಚ್ಚು ಅಗಲವಾಗಿದೆ. ನೀವು ನೋಡ್ಬೋದು, ಇಲ್ಲಿ ನೋಡಿ ಇಷ್ಟೇ ಅಗಲ, ಅದೇ ಇಲ್ಲಿ ತುಂಬ ಅಗಲವಾಗಿದೆ ಅಲ್ವಾ. ಪೂರ್ವ ಕರಾವಳಿ ತುಂಬ ಅಗಲವಾಗಿದೆ ಹಾಗೂ ಸಮತಟ್ಟಾಗಿದೆ. ಆಮೇಲೆ ಇಲ್ಲಿ ಹೇಗೆ ನಾವು ಬಂದರುಗಳಿಗೆ ಹೆಸರುವಾಸಿ, ಪಶ್ಚಿಮ ಕರಾವಳಿ ಬಂದರುಗಳಿಗೆ ಹೇಗೆ ಹೆಸರುವಾಸಿಯೋ ಹಾಗೆ ಪೂರ್ವ ಕರಾವಳಿ ಲಗೂನ್ಗಳಿಗೆ ಹೆಸರುವಾಸಿ. ಆಯಿತಾ? ಲಗೂನ್ಗಳಂದ್ರೇನು? ಉಪ್ಪು ನೀರಿನ ಸರೋವರ ಗೊತ್ತಿರುತ್ತಲ್ಲ ನಿಮಗೆ. ಉಪ್ಪು ನೀರು, ಸಮುದ್ರದ ಉಪ್ಪು ನೀರಿನಿಂದ ಆಗಿರುವಂತಹ ಸರೋವರಗಳನ್ನು ನಾವು ಲಗೂನ್ಗಳಂತ ಕರಿತೇವೆ. ಉದಾಹರಣೆಗೆ ಚಿಲಿಕಾ ಅಥವಾ ಪುಲಿಕ್ಯಾಟ್ ಸರೋವರಗಳೆಲ್ಲ ಇಲ್ಲಿ ಒಂದು ಇಂಪಾರ್ಟೆಂಟ್ ಫೀಚರ್ಸ್ ಅಷ್ಟೇ. ಇಲ್ಲಿಗೆ ಕರಾವಳಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮುಗಿದವು. ಇನ್ನು ದ್ವೀಪಗಳು ನೋಡಿಬಿಟ್ರೆ ಈ ಪಾಠ ಮುಕ್ತಾಯ. ಸೊ ಭಾರತದಲ್ಲಿ ಟೋಟಲ್ ಎಷ್ಟು ದ್ವೀಪ ಇದಕ್ಕೆ ಅಂದರೆ 247 ದ್ವೀಪಗಳಿವೆ. ಅದರಲ್ಲಿ 43 ಅರಬ್ಬಿ ಸಮುದ್ರದಲ್ಲಿ ಹಾಗೂ 204 ಬಂಗಾಳ ಕೊಲ್ಲಿಯಲ್ಲಿವೆ. ಲಕ್ಷದ್ವೀಪ ಎಲ್ಲಿದೆ? ಅರಬ್ಬಿ ಸಮುದ್ರದಲ್ಲಿದೆ. ಬಂಗಾಳ ಕೊಲ್ಲಿಯಲ್ಲಿರುವಂಥ ದ್ವೀಪದ ಹೆಸರೇನು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಲಕ್ಷದ್ವೀಪ ಯಾವುದರಿಂದಾಗಿದೆ? ಹವಳದ ದ್ವೀಪ, ಇದು ಹವಳದಿಂದಾಗಿದೆ. ಅದೇ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಯಾವುದರಿಂದಾಗಿವೆ? ಜ್ವಾಲಾಮುಖಿ ನಿರ್ಮಿತ ಶಿಲೆಗಳಿಂದಾಗಿವೆ. ಇನ್ನು ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಎಲ್ಲಿದೆ?
ಬಂಗಾಳ ಕೊಲ್ಲಿಯಲ್ಲಿರುವಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳ ತುತ್ತ ತುದಿಯೇ ಇಂದಿರಾ ಪಾಯಿಂಟ್. ಇಲ್ಲಿಗೆ ಮೊದಲನೇ ಪಾಠ ನಿಮ್ಮದು ಮುಕ್ತಾಯವಾಯಿತು.